ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ದಿನ ಶುರು ಆಗ್ತಾ ಇದೆ ಈ ಥರ. ಆಗಲೇ ನಂದು ಸ್ನಾನ ಎಲ್ಲ ಮುಗೀತು, ಮಕ್ಕಳದು ಸ್ನಾನ ಎಲ್ಲ ಆಯಿತು, ಆಟಾಡ್ಕೊಂಡು ಕೂತಿದ್ದಾರೆ. ಒಂದು ರೌಂಡ್ ಮಲಗಿದ್ದು ಆಯಿತು ಮಕ್ಕಳು. ಇವತ್ತು ಮೇಯ್ನಾಗಿ ಏನಂದರೆ ಮಕ್ಕಳಿಗೆ ಶರೀರನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಮಾಡಿದ್ದು 2.5 kg ಇತ್ತು. ಒಂದು 2 months ಬಂತೇನೋ ಅಷ್ಟೇ, ಬೇಗ ಖಾಲಿ ಆಗೋಯ್ತು. ಇಬ್ಬರಿದಾರಲ್ಲ, ಹಾಗಾಗಿ ಬೇಗನೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಈಗ ಇನ್ನೊಂದು ಚೂರಿದೆ, 3-4 ದಿನಕ್ಕಾಗೋ ಅಷ್ಟು. ಅದಕ್ಕೋಸ್ಕರ ಹೀಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮತ್ತೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದೀನಿ. ಮೇಯ್ನಾಗಿ ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ನಿಮಗೆಲ್ಲರಿಗೂ ಗೊತ್ತು. ಗೋಧಿ, ಅಕ್ಕಿ ಮತ್ತು ರಾಗಿ. ತುಂಬ ಎಳೆ ಮಕ್ಕಳಾಗಿದ್ದರೆ ಗೋಧಿ ಮತ್ತು ಅಕ್ಕಿನೆಲ್ಲ ಕ್ಲೀನಾಗಿ ವಾಶ್ ಮಾಡಿ, ಬೇಳೆ ಕಾಳುಗಳನ್ನ ಎಲ್ಲ ವಾಶ್ ಮಾಡಿ ಹಾಕ್ತೀವಿ. ಬಟ್ ನಮ್ಮ ಮಕ್ಕಳಿಗಾಗಲೇ 1 year ಕಂಪ್ಲೀಟ್ ಆಗಿರೋದ್ರಿಂದ ಎಲ್ಲ ಒಳ್ಳೆ ಕ್ವಾಲಿಟಿ ಇರೋವಂಥ ಐಟಮ್ಸ್ಗಳನ್ನ ತೊಗೊಂಡಿದ್ದೀವಿ. ಹಾಗೆ ರಾಗಿ ಒಂದನ್ನು ಬಿಟ್ಟು ಇನ್ನೆಲ್ಲನೂ ಹಾಗೆ ಹಾಕ್ತಾಯಿದ್ದೀವಿ. ರಾಗಿನ ಮಾತ್ರ ಕ್ಲೀನಾಗಿ ತೊಳೆದು ನೆನೆಸಿ ಒಂದಿನ ರಾತ್ರಿ ಪೂರ್ತಿ, ಮಾರನೇ ದಿನ ಅದನ್ನು ನೀರೆಲ್ಲ ಸೋಸಿ ಅದನ್ನು ಮೊಳಕೆ ಬರೋಕ್ಕೆ ಇಟ್ಬಿಟ್ಟು ಆಮೇಲೆ 2 ದಿನ ಆದಮೇಲೆ ಮೊಳಕೆ ಬಂದಮೇಲೆ ಅದನ್ನು ಯೂಸ್ ಮಾಡ್ಕೊಳ್ತೀವಿ. ಬಟ್ ಬೇರೆ ಯಾವುದೂ ಆ ಥರ ಏನು ಬೇಕಾಗಲ್ಲ. ಹಾಗೆ ನೋಡಿ, ಅಕ್ಕಿನೂ ಕೂಡ ಎಲ್ಲ ದಪ್ಪಕ್ಕಿ ತೊಗೊಂಡಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇದೆ, ಒಂಚೂರು ಧೂಳಿಲ್ಲ. ಹಾಗಾಗಿ ಇದು ನಾನೇನು ವಾಶ್ ಮಾಡ್ತಾಯಿಲ್ಲ. ಇಲ್ಲಾಂದರೆ ಅಕ್ಕಿನೂ ಕೂಡ ವಾಶ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅಕ್ಕಿನ ಮಾಮೂಲಿ ನಾವು ತಿಂಡಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರ ಅಕ್ಕಿ ತೊಗೊಂಡ್ರೆ ಅಷ್ಟು ಟೇಸ್ಟು ಇರೋದಿಲ್ಲ ಮತ್ತು ಅದು ಚೆನ್ನಾಗೂ ಬರೋದಿಲ್ಲ. ಇದೇ ಥರ ದಪ್ಪಕ್ಕಿನೇ ತೊಗೋಬೇಕಾಗತ್ತೆ. ನಾನು ಇಲ್ಲಿ ಎಲ್ಲ ಐಟಮ್ಸೂ 2 ಪಾವು ತೊಗೊಂಡಿದ್ದೀನಿ ಇದರಲ್ಲಿ. ಸೊ ಇದು 2 ಪಾವು, ಅಕ್ಕಿ 2 ಪಾವು ಮತ್ತು ರಾಗಿ 2 ಪಾವು. ಇದು ಮೇನ್ 3 ಇಂಗ್ರೀಡಿಯೆಂಟ್ಸ್ ಆಗುತ್ತೆ. ಇನ್ನು ಮಿಕ್ಕಿದ್ದು 4 ಪಾವು ನಾನು ಏನು ಮಾಡ್ತೀನಿ ಅಂದರೆ, ಬೇರೆ ಕಾಳುಗಳು ಮತ್ತು ಸ್ಪೈಸಸ್ಸು ಏನು ಬೇಕು ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಹಾಕ್ಕೊಂಡು ನಾನು ಯೂಸ್ ಮಾಡ್ತೀನಿ. ಅಂದರೆ ಫುಲ್ ಈ ಥರ ಎಲ್ಲ ರೋಸ್ಟ್ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡಿಕೊಂಡು ಕ್ಲೀನಾಗಿ ಪುಡಿ ಮಾಡ್ಕೊಂಡು ಇಟ್ಕೊಳ್ತೀನಿ. ಸೊ ಯಾವ ರೀತಿ ಮಾಡ್ತೀನಿ ಏನು ಅಂತ ನನ್ನ ಜೊತೆ ನೀವು ಬನ್ನಿ ನೋಡೋಣ, ಹೇಳ್ತೀನಿ. ಕೆಲವೊಂದು ಏನಾದರೂ ಐಟಮ್ಸ್ಗಳು ಮಿಸ್ ಆಗಿದ್ದರೆ ಅದನ್ನು ಕೂಡ ನಿಮಗೆ ಕೊನೆಯದಾಗಿ ಹೇಳ್ತೀನಿ. ಯಾಕಂದರೆ ಎಲ್ಲ ಟೈಮಲ್ಲೂ ವೀಡಿಯೋ ಮಾಡೋದಕ್ಕಾಗೋದಿಲ್ಲ, ಒಬ್ಬಳೇ ಮಾಡ್ತಾ ಇರೋದ್ರಿಂದ. ಮಕ್ಕಳುಗಳು ಕೂಡ ಅಡ್ಡಡ್ಡ ಬರ್ತಿರ್ತಾರೆ, ಅವ್ರಿಗೂ ತಿಂಡಿ ತಿನ್ನಿಸ್ಬೇಕು, ಅವ್ರಿಗೂ ತಿಂಡಿ ಅಡುಗೆ ಎಲ್ಲ ಮಾಡಬೇಕು. ಹಾಗಾಗಿ ಸೊ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಓಕೆ, ಈಗ ಚೆನ್ನಾಗಿ ಅಕ್ಕಿನ ಹುರಿದಾಯಿತು, ಅಕ್ಕಿ ಮತ್ತು ಗೋಧಿನ. ನೆಕ್ಸ್ಟ್ ಇವಾಗ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಿಮಗೆ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟಷ್ಟು ತೊಗೊಳ್ಳಿ. ನಾನಿಲ್ಲಿ 1 ಹಿಡಿಯಷ್ಟು ಬಾದಾಮಿ, ಗೋಡಂಬಿ, ಸ್ಪೈಸಸ್ಗೆ ಸ್ವಲ್ಪ ಮೆಣಸು, ಒಂದು 2-3 ಟೀ ಸ್ಪೂನ್ ಅಷ್ಟಿದೆ ಮೆಣಸು, 1 ಟೀ ಸ್ಪೂನಷ್ಟು ಫುಲ್ಲು ಲವಂಗ, ಆಮೇಲೆ ಒಂದು ಜಾಯಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಕುಟ್ಬಿಟ್ಟು ಪುಡಿ ಮಾಡಬೇಕು, ರೋಸ್ಟ್ ಮಾಡಿಕೊಂಡು. ಆಮೇಲೆ ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಕಾಣ್ತಾ ಇದೆ ಅಂದ್ಕೊಳ್ತೀನಿ, ಚಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ತೀನಿ. ಯಾಕಂದರೆ ಇವಾಗ ನಾನು ಯಾವುದೂ ಜರಡಿ ಹಿಡಿತಾ ಇಲ್ಲ, ಅದಕ್ಕೋಸ್ಕರ ಸಿಪ್ಪೆ ಸಿಕ್ಕಿದ್ರೆ ಮಕ್ಕಳು ತಿನ್ನೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಇದೊಂದನ್ನು ಸಿಪ್ಪೆ ತೆಗೆದು ಹಿಡ್ತಿದ್ದೀನಿ. ಸೊ ಇಷ್ಟರ ಜೊತೆಗೆ ಎಲ್ಲನೂ 1 ಗ್ಲಾಸ್ ಅಷ್ಟು ಇದು ಹೆಸರು ಕಾಳು, ಕಡಲೆ ಎಲ್ಲನೂ ಕೂಡ ಈ ಗ್ಲಾಸಲ್ಲಿ ನಾನು ಹಾಕ್ಕೊಳ್ತೀನಿ. ಏನೇ ಬೇಳೆಕಾಳುಗಳನ್ನ ತೋರಿಸ್ತಾ ಇದ್ರು ಈ ಗ್ಲಾಸಲ್ಲಿ ಕಡಲೆಬೇಳೆ, ಹೆಸರು ಕಾಳು, ಕಡಲೆಬೇಳೆ, ತೊಗರಿಬೇಳೆ, ಇದು ಮೈಸೂರು ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ, ಆರೆಂಜ್ ಕಲರ್ದು ಅದು, ಹೆಸರು ಕಾಳು ಅಲ್ಲ ಹೆಸರು ಬೇಳೆ, ಕಡಲೆ ಬೀಜ, 1 ಟೀ ಸ್ಪೂನಷ್ಟು ಮೆಂತ್ಯ, ಈ ಲೋಟದಲ್ಲಿ ಅರ್ಧ ಲೋಟದಷ್ಟು ಜೀರಿಗೆ, ಸೋಂಪು, ಮತ್ತು ಇದು ಕಪ್ಪು ಉದ್ದಿನಬೇಳೆ ಮತ್ತು ಬಿಳಿ ಉದ್ದಿನಬೇಳೆನೂ ತೊಗೊಳ್ತೀನಿ ಸ್ವಲ್ಪ, ಅದೇ ಎಲ್ಲ 1 ಗ್ಲಾಸ್ ಅಷ್ಟು. ಅದ್ರ ಜೊತೆಗೆ ಸೋಯಾಬೀನ್, ಆಮೇಲೆ ಸನ್ಫ್ಲವರ್ ಸೀಡ್ಸು, ಆಮೇಲೆ ಇದು ವಾಟರ್ ಮೆಲನ್ ಸೀಡ್ಸು, ಆಮೇಲೆ ಸ್ವಲ್ಪ 1-2 ಟೀ ಸ್ಪೂನಷ್ಟು ಎಳ್ಳು. ಸಡನ್ನಾಗಿ ಹೆಸರೇ ಬರ್ತಾಯಿಲ್ಲ ಬಾಯಿಗೆ, ರೋಸ್ಟೆಡ್ ಎಳ್ಳನ್ನ ತಗೊಳ್ತಾ ಇದ್ದೀನಿ. ಸೊ ಇಷ್ಟು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ಯಾವುದಾದ್ರೂ ಮಿಸ್ ಆಗಿ ನಾನು ರೋಸ್ಟ್ ಮಾಡೋದಕ್ಕೆ ಹಾಕ್ಕೊಂಡ್ರೆ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಯಾವುದು ಅಂತ. ಈಗ ಸದ್ಯಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಮಾಡ್ತೀನಿ. ಸೊ ನೋಡಿ, ಇಲ್ಲೆಲ್ಲ ಹಾಕ್ಕೊಂಡಿದ್ದೀನಿ, ಪುಡಿ ಮಾಡಿಲ್ಲ. ಸೊ ಇದ್ರ ಜೊತೆಗೆ ಏಲಕ್ಕಿ ಬೀಜ,
ಗೋಡಂಬಿ ಬಾದಾಮಿ ಇಷ್ಟು ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ, ರೋಸ್ಟ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈಗ ಕ್ಲೀನಾಗೆಲ್ಲ ರೋಸ್ಟ್ ಆಗಿದೆ. ಇದ್ರ ಫ್ರೇಗ್ರೆನ್ಸ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಇನ್ನು ವೀಡಿಯೋ ಮಾಡೋಕ್ಕೆ ಬಿಡ್ದಂಗೆ ಇವಳು ಬಟ್ಲು ಹಿಡ್ಕೊಂಡು ಕುಟ್ತಾ ಕೂತಿದ್ದಾಳೆ. ಆ್ಯಕ್ಚುಲಿ ಅಳ್ತಾ ಇದ್ಲು, ಊಟ ಮಾಡಿಸ್ಬೇಕಿತ್ತು ಅವಳಿಗೆ. ನಾನು ಇದನ್ನು ಮಾಡ್ತಿರೋದ್ರಿಂದ ಅಮ್ಮಂಗೆ ಹೇಳಿದೆ ಊಟ ಮಾಡಿಸಿ ಅಂತ. ಹಾಗಾಗಿ ಅವರು ಊಟ ಮಾಡಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಅಳ್ಕೊಂಡು ಕೂತಿದ್ದಾಳೆ. ಇನ್ನು ಇಷ್ಟು ರೋಸ್ಟ್ ಆದಮೇಲೆ ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ರೋಸ್ಟ್ ಮಾಡ್ತೀನಿ. ಎಲ್ಲನೂ ಆಲ್ಮೋಸ್ಟ್ ಒಂದೇ ಇದು ಥರ ರೋಸ್ಟ್ ಆಗುತ್ತೆ, ಹಾಗಾಗಿ ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಚಿಕ್ಕ ಚಿಕ್ಕ ಬೇಳೆಗಳನ್ನೆಲ್ಲ ಇದೆಲ್ಲ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಇದೆಲ್ಲ ಒಂದು 8 ರಿಂದ 10 ನಿಮಿಷ ಬೇಕಾಗುತ್ತೆ. ಒಂದೇ ಸತಿ ಒಂದು ಪಾಟಿಗೆ ಹಾಕಿಬಿಟ್ಟು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಇದೆಲ್ಲನೂ ನೋಡಿ 1 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಇಷ್ಟು ತೊಗೊಳ್ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಅಕ್ಕಿ ಮತ್ತು ಗೋಧಿನ ರೋಸ್ಟ್ ಮಾಡಿರೋದು ಹಾಕಿಟ್ಟಿದ್ದೀನಿ. ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಎಲ್ಲನೂ ಹಂಚ್ಕೊಂಡು ಇಲ್ಲೇ ಮಾಡ್ಕೋಬೇಕಾಗುತ್ತೆ. ಇನ್ನು ಪಾಪುಗೆ ಅಡುಗೆನೂ ಕೂಡ ಮಾಡಿಟ್ಟಿದ್ದೀನಿ, ಅದನ್ನು ಕೊಡಬೇಕು. ಇವಾಗೆಲ್ಲ ಮಗು ಸ್ವಲ್ಪ ಗಟ್ಟಿನೇ ತಿಂತಿರೋದ್ರಿಂದ ಅಷ್ಟು ತೆಳ್ಳಗೆ ಮಾಡಿ ಕೊಡ್ತಾ ಇಲ್ಲ ಪಾಪುಗೆ. ಈ ಸೋಯಾಬೀನ್ ಹಾಕೋದ್ರಿಂದ ಬಾಡಿಗೆ ತುಂಬಾ ಸ್ಟ್ರೆಂತ್ ಬರುತ್ತೆ, ಹಾಗಾಗಿ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಹಾಕ್ತೀನಿ. ಇನ್ನು ಮಖಾನೂ ಯೂಸ್ ಮಾಡ್ತೀನಿ. ಮಖಾನ ಮತ್ತು ಮಂಡಕ್ಕಿ ಇವೆರಡು ಮನೆಯಲ್ಲಿ ಸ್ಟಾಕ್ ಇಲ್ಲದೆ ಇರೋ ಕಾರಣ ಅಪ್ಪಂಗೆ ತರೋದಕ್ಕೆ ಹೇಳಿದ್ದೀನಿ. ಅವ್ರು ಇನ್ನೂ ತಂದಿಲ್ಲ. ತಂದಮೇಲೆ ಇದಕ್ಕೂ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ತೀನಿ. 1 ಪಾವ್ ಅಷ್ಟು ಹಾಕ್ತೀನಿ ಮಖಾನನ. ಮತ್ತು ಕಡಲೆಪುರಿನ 2 ರಿಂದ 3 ಪಾವ್ ಹಾಕ್ತೀನಿ. ಸೊ ಇದನ್ನು ಹುರಿಯೋದಕ್ಕೆ ಒಂದು 10 ನಿಮಿಷನಾದರೂ ಬೇಕಾಗುತ್ತೆ ಕ್ಲೀನಾಗಿ ರೋಸ್ಟ್ ಆಗೋದಕ್ಕೆ. ಅದಾದಮೇಲೆ ಇನ್ನೂ ತುಂಬಾ ಐಟಮ್ಸ್ಗಳಿದೆ ಹಾಕೋದು, ಅವೆಲ್ಲನೂ ಹಾಕ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡ್ಕೊಂಡಿದ್ದೀನಿ. ಉದ್ದಿನಬೇಳೆ ಬಿಳಿದು ಕಪ್ಪುದು ಮತ್ತು ಹೆಸರು ಕಾಳು, ತೊಗರಿಬೇಳೆನೇ 2 ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹೆಸರು ಬೇಳೆ ಹುರುಳಿಕಾಳು. ಹಾಂ, ಇಷ್ಟು ಐಟಮು ನೋಡಿ 1 ಬ್ಯಾಚ್ ಫುಲ್ಲಲ್ಲಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇದೂ ಅಷ್ಟೇ, ಹುರಿಯೋದಕ್ಕೆ ಒಂದು 7 ರಿಂದ 8 ನಿಮಿಷ ಟೈಮ್ ಬೇಕಾಗುತ್ತೆ. ಆಮೇಲೆ ಇವೆಲ್ಲರೂ ಒಂದೇ ಟೈಮ್ಗೆ ಆಗೋದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಟೈಮ್ ಇವಾಗ ಎಷ್ಟು ಉಳಿತಾಯ ಮಾಡಬೇಕಂದ್ರೆ 1 ನಿಮಿಷನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಇವೆಲ್ಲ ನೋಡಿ ಜಾಸ್ತಿ ಹೊತ್ತು ಹುರಿಯೋವಂಥ ಐಟಮ್ಸ್ಗಳು, ಹಾಗಾಗಿ ಇದು 1 ಬ್ಯಾಚ್ ಮಾಡ್ಕೊಂಡು ಹುರಿದಿದ್ದೀನಿ. ಇದೆಲ್ಲ ಅದರ ನೆಕ್ಸ್ಟ್ ಹಂತದಲ್ಲಿ ಹುರಿಯೋವಂಥದ್ದು, ಅದಕ್ಕೆ ಇನ್ನೊಂದು ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಇನ್ನು ಹುರ್ಗಡ್ಲೆ ಎಲ್ಲ ಇದೆ, ಅದೆಲ್ಲ ಪಟ್ ಅಂತ 1 ನಿಮಿಷಕ್ಕೆಲ್ಲ ರೋಸ್ಟ್ ಆಗಿಬಿಡುತ್ತೆ. ಸೊ ಅದನ್ನು ಅವಲಕ್ಕಿ ಅವೆಲ್ಲನೂ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಗಲೇ ಮಾಡ್ಕೊಂಡಿದ್ದಂಥ ಅಕ್ಕಿ ಮತ್ತು ಗೋಧಿ 2 ತಣ್ಣಗಾಗಿದೆ, ಮಸಾಲೆ ಐಟಮ್ಸ್ಗಳು ಎಲ್ಲ ಸೇರಿ. ಸೊ ಅದನ್ನು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಬಂದುಬಿಡ್ತೀನಿ. ಅಷ್ಟರೊಳಗೆ ಇದು ಆಗ್ತಿರುತ್ತೆ, ಅದು ಆಗ್ತಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ನನಗೆ ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಸಖತ್ತಾಗಿ ಬರ್ತಾಯಿದೆ. ಸ್ಮೆಲ್ ಕೂಡ ಸಖತ್ ಪರಿಮಳ ಬರ್ತಾಯಿದೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕೆಂಪು ಅವಲಕ್ಕಿನೂ ಇಟ್ಕೊಂಡಿದ್ದೀನಿ. ಅಂದರೆ ಮನೇಲಿತ್ತು, ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲದೇ ಇರೋರು ಬಿಳಿ ಅವಲಕ್ಕಿನೂ ಯೂಸ್ ಮಾಡ್ಕೋಬೋದು. ಒಳ್ಳೆ ಕ್ವಾಲಿಟಿದು ತೊಗೊಳ್ಳಿ, ಪುಡಿ ಇರೋದೆಲ್ಲ ತೊಗೋಬೇಡಿ. ಪುಡಿ ಇದ್ದರೆ ಜರಡಿ ಹಿಡ್ಕೊಂಡು ನೀಟ್ ಮಾಡ್ಕೊಳ್ಳಿ, ಯಾಕಂದರೆ ಇದನ್ನು ನಾವು ತೊಳಿದೇ ಇರೋದ್ರಿಂದ ಸ್ವಲ್ಪ ನೀಟಾಗಿರೋವಂಥದ್ದನ್ನ ಹಾಕೋಬೇಕಾಗುತ್ತೆ. ಸೊ ರೋಸ್ಟ್ ಆಗ್ತಾ ಇದೆ ಚೆನ್ನಾಗಿ. ಹಾಗೆ ಅಟ್ ಎ ಟೈಮ್ ಪುಡಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನು. ಯಾಕಂದರೆ ಫಸ್ಟಿಗೆ ಹುರಿದಿರೋ ಅಂಥದ್ದೆಲ್ಲ ಆಲ್ರೆಡಿ ತಣ್ಣಗಾಗಿದೆ, 1 ಅವರ್ ಆಯಿತು. ಹಾಗಾಗಿ ಇದನ್ನು ಕೂಡ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಪಟ ಅಂತ 1 ದಿನದಲ್ಲಿ ಮುಗ್ದೋಗುತ್ತೆ. ಇಲ್ಲಾಂದರೆ ಇದೇ 2-3 ದಿನ ಹಿಡಿದ್ಬಿಡುತ್ತೆ. ಮತ್ತು ಇದನ್ನು ಜರಡಿ ಬೇರೆ ಮಾಡ್ಕೋಬೇಕು. ಜರಡಿ ಮಾಡಿಕೊಂಡು ತುಂಬ ತರ್ತರಿಯಾಗಿರೋವಂಥದ್ದೆಲ್ಲ ಇನ್ನೊಂದು ಸತಿ ಮತ್ತೆ ಹುರ್ಕೊಂಡು ಅದನ್ನು ನಾವು ಮತ್ತೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ 2-3 ದಿನ ಅಂತೂ ಪ್ರೊಸೆಸ್ ಇರುತ್ತೆ. ನಾನು ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಅಂತ ಮಾಡ್ಕೊಂಡ್ಬಿಡ್ತೀನಿ. 2-2ರಲ್ಲಿ ಹುರ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ, ಎಲ್ಲ ಬೇಗ ನಡೆಯುತ್ತೆ. ಸೊ ನೆಕ್ಸ್ಟ್ ಬ್ಯಾಚಲ್ಲಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಓಂಕಾಳು ಮತ್ತು ಇವು ಸೀಡ್ಸ್ಗಳು.
ಓಕೆನಾ. ಇಷ್ಟನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ಇವೆಲ್ಲ ಬೇಗನೆ ರೋಸ್ಟ್ ಆಗಿಬಿಡುತ್ತೆ, ಹಾಗಾಗಿ 1 ನಿಮಿಷನೂ ಕೂಡ ಬೇಡ. ಇವೆಲ್ಲ ಒನ್ ಟೈಮಿಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಈ ಸರಿ ಪೌಡರ್ನ 1 ಸ್ಪೂನ್ ಅಥವಾ 2 ದೊಡ್ಡ ಸ್ಪೂನಲ್ಲಿ ಹಾಕಿ, ಟೀ ಸ್ಪೂನ್ ಹೇಳ್ತಾ ಇಲ್ಲ ನಾನು, ಸ್ಪೂನಲ್ಲಿ ಹಾಕಿ 1 ಲೋಟ ನೀರು ಹಾಕಿ ಕ್ಲೀನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಂಡ್ರೆ ಸಾಕು. ಬೇಗನೆ ಸರಿ ಆಗೋಗ್ಬಿಡುತ್ತೆ. ಮತ್ತು ಅದರೊಳಗಡೆಗೆ 1 ರಿಂದ 2 ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ಳಿ. ಇದು ಮಾಡ್ಕೊಳ್ಳೋ ವಿಧಾನ ಹೇಗೆ ಅಂತ ಕೇಳ್ತಾಯಿದ್ರಿ. ನೋಡಿ, ಇದೆಲ್ಲ ಕಾಳುಗಳು ಫುಲ್ ಇಷ್ಟ ಆಗಿದೆ. ಒಂದು ದೊಡ್ಡ ಪಾತ್ರೆ ತುಂಬ ಇದೆ, ಒಂದು 2 kg ಮೇಲೆ ಬರುತ್ತೆ. ಆಮೇಲೆ ಇದೊಂದು ಸ್ವಲ್ಪ ಐಟಮ್ಸು ಕ್ಲೀನಾಗಿ ರೋಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಇದು ಮಖನನ ಹುರಿತಾ ಇದ್ದೀನಿ. ಇದು ಅದೇ ಹೇಳಿದ್ನಲ್ಲ, 1 ಸೇರಷ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಜೀರಿಗೆನ ಹುರಿದ್ಬಿಟ್ಟು ಹಾಕಿದ್ದೀನಿ ಆಲ್ರೆಡಿ. ಅಲ್ಲ, ಜೀರಿಗೆ ಅಲ್ಲ, ಏನಿದು ಸೋಂಪು 2 ಮುಷ್ಟಿಯಷ್ಟು ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಂಡಕ್ಕಿ ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ. ಇನ್ನು ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಮಕ್ಕಳಿಗೆ ಕೆಲವೊಂದು ಐಟಮ್ಸ್ಗಳನ್ನ ತೊಗೋಬೇಕಿತ್ತು. ಅದು ತೊಗೊಳೋದು ಮರೆತುಬಿಟ್ಟಿದ್ದೆ. ಇನ್ನು ಊರಿಗೆ ಹೋಗಿ ಸೆಟ್ಲಾದರೆ ಅಲ್ಲೆಲ್ಲ ಏನು ತೊಗೊಳೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಇನ್ನೇನು ನಾಳೆ ನಾಡಿದ್ರಲ್ಲಿ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಬೇಗ ತರೋಣ ಅಂದ್ಬಿಟ್ಟು ಹೊರಟೆ. ಅಂದರೆ ಸೋಪು, ಶಾಂಪು ಇವೆಲ್ಲ ಮನೇಲಿ ಯೂಸಿಗಿತ್ತು, ಬಟ್ ಎಕ್ಸ್ಟ್ರಾ ಇರಲಿಲ್ಲ ತೊಗೊಂಡು ಹೋಗೋ ಥರ. ಮೇಯ್ನಾಗಿ ಮಾಯ್ಶ್ಚರೈಸರ್ ಖಾಲಿ ಆಗಿತ್ತು ಮಕ್ಕಳಿಗೆ, ಹಾಗಾಗಿ ತೊಗೊಂಬರೋಣ ಅಂದ್ಬಿಟ್ಟು ಹೊರಟೆ. ಹಾಗೆ ರೋಡಲ್ಲಿ ವೀಡಿಯೋ ಮಾಡ್ಕೊಂಬಂದ್ವಿ. ತುಂಬಾ ಎಂಜಾಯ್ ಮಾಡೋದು ಕಲ್ತಿದ್ದಾಳೆ ಈಗಂತೂ. ಮುಂಚೆ ಈ ಥರ ಎಲ್ಲ ಏನೂ ಎಂಜಾಯ್ ಮಾಡ್ತಿರ್ಲಿಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಡೋಳು, ಇಲ್ಲ ಮಲ್ಕೊಂಬಿಡೋಳು. ಇವಾಗ ದಾರಿಲಿ ಹೋಗೋ ಪ್ರಾಣಿಗಳು, ಪಕ್ಷಿಗಳು ಎಲ್ಲರೂ ನೋಡ್ತಾಳೆ, ಗಾಡಿಗಳು, ಮನುಷ್ಯರು ಎಲ್ಲರನ್ನೂ ನೋಡ್ತಾಳೆ, ಮಾತಾಡಿಸ್ತಾಳೆ. ಈಗ ಒಂಥರ ಖುಷಿ ಪಡ್ತಾಳೆ. ಹಾಗಾಗಿ ನನಗೂ ಸ್ವಲ್ಪ ಖುಷಿನೇ. 2025 ನನ್ನ ಲೈಫಲ್ಲಿ ಹೇಗಿತ್ತು ಅಂತ ಗೂಗಲ್ ಒಂದು ವೀಡಿಯೋ ಮಾಡಿ ಕಳಿಸಿದೆ, ನೋಡ್ಕೊಂಬನ್ನಿ ಹೇಗಿದೆ ಅಂತ. Anytime